ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಒಂದೊಂದೇ ಬೆಳವಣಿಗೆ ಒಂದೊಂದು ಟ್ವಿಸ್ಟ್ ಮಾತ್ರ ನಿಜವಾಗ್ಲೂ ಕೂಡ ಬಹಳ ಕುತೂಹಲ ಘಟ್ಟ ತಲುಪ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಡಪಕ್ಷಗಳು ಈಗ ಟಿವಿಕೆಗೆ ಬೆಂಬಲ ಸೂಚಿಸುತ್ತಾ ವಿಜಯ ಪ್ರಮಾಣ ವಚನ ಸ್ವೀಕಾರಕ್ಕೆ ರಾಜ್ಯಪಾಲರು ಅವಕಾಶ ನೀಡಬೇಕು, ಆದರೆ ನೀಡ್ತಾ ಇಲ್ಲ. ಚೆನ್ನೈನಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಟಿಟಿ ಷಣ್ಮುಗಂ ಕೊಟ್ಟಿರುವಂತಹ ಹೇಳಿಕೆ, ಸಂವಿಧಾನ ಪ್ರಕಾರ ಸರ್ಕಾರ ರಚಿಸಲು ಟಿವಿಕೆಗೆ ಅವಕಾಶ ಕೊಡಬೇಕು. ತಮಿಳುನಾಡು ಚುನಾವಣೆಯಲ್ಲಿ ಇಂತಹ ಪರಿಸ್ಥಿತಿ ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಪಕ್ಷದ ಮುಖಂಡರ ಸಭೆಯನ್ನ ಮಾಡ್ತೀನಿ, ವಿಜಯ್ ಬೆಂಬಲಿಸಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತೀನಿ ಅಂತಿದ್ದಾರೆ. 2 ದಿನದಲ್ಲಿ ನಮ್ಮ ನಿಲುವು ತಿಳಿಸ್ತೀವಿ ಅಂತ ಈಗ ಸಿಪಿಎಂ ನಾಯಕ ಕೊಟ್ಟಿರುವಂತಹ ಹೇಳಿಕೆ. ಎಂಕೆ ಸ್ಟಾಲಿನ್ ಜೊತೆಗೂ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಚೆನ್ನೈನಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಟಿಟಿ ಷಣ್ಮುಗಂ ಕೊಟ್ಟಿರುವಂತಹ ಹೇಳಿಕೆ. ಹೀಗೆ ಸಂವಿಧಾನದ ಪ್ರಕಾರ ಇಷ್ಟೊತ್ತಿಗೆ ವಿಜಯ್ಗೆ ಗವರ್ನರ್ ಅವರು ಅನುಮತಿ ಕೊಡಬೇಕಿತ್ತು, ಆದ್ರೆ ಕೊಟ್ಟಿಲ್ಲ. ಇದು ಸರಿಯಲ್ಲ, ಇಂಥ ಪರಿಸ್ಥಿತಿ ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಷಣ್ಮುಗಂ ಕೊಟ್ಟಿರುವಂತಹ ಹೇಳಿಕೆ. ನಿಜವಾಗ್ಲೂ ಕೂಡ ಇದು ಸತ್ಯ. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಜಾಯ್ನ್ ಆಗ್ತಿದ್ದಾರೆ, ಚೆನ್ನೈನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ. ಈಗ ಷಣ್ಮುಗಂ ಕೊಟ್ಟಿರುವಂತಹ ಹೇಳಿಕೆ ಕೂಡ ಎಲ್ಲೋ ಒಂದು ರೀತಿಯಾಗಿ ಸತ್ಯ ಅಂತ ಅನ್ಸುತ್ತಲ್ಲ. ಅಂತಂದ್ರೆ ಈಗ ಜನ ಕೂಡ ಇದೇ ಕೇಳ್ತಾ ಇದ್ದಾರೆ. ಸಿಂಪಲ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ, ಏನು ಅಂತಂದ್ರೆ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿದ್ದಾರೆ, ಅದರಲ್ಲೂ ಕೂಡ ಯಾರು ವಿಜಯ್ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿದ್ರು, ಹೊಸದಾಗಿ ಒಂದು ಪಕ್ಷವನ್ನ ಕಟ್ಕೊಳ್ತಾರೆ, ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿ ಬರ್ತಾರೆ. ಎಲ್ಲಾ ಇಷ್ಟು ವರ್ಷದಿಂದ ಇದ್ದಂತಹ ಸರ್ಕಾರವನ್ನ ಅವರು ಬೀಳಿಸಿ ಅದಾದ ನಂತರ ಇವರು ಬಹುಮತದಲ್ಲಿ ಮುನ್ನುಗ್ಗುತ್ತಾರೆ. ಆದ್ರೂ ಕೂಡ ಏನಕ್ಕೆ ಅವ್ರಿಗೆ ಇಷ್ಟೊಂದು ಹಿನ್ನಡೆ, ಅಥವಾ ಗವರ್ನರ್ ಇಷ್ಟೊಂದು ಅವ್ರನ್ನ ಇದು ಮಾಡ್ತಾರದ್ ಯಾಕೆ ಅಂತ? ಇದೀಗ ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತಂದ್ರೆ, ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದೊಂದೇ, ಯಾಕೆ ಇದು ಸರಿಯಲ್ಲ. ಗವರ್ನರ್ ಇಷ್ಟೊತ್ತಲ್ಲಿ ಪರ್ಮಿಷನ್ ಕೊಡಬೇಕಿತ್ತು ವಿಜಯ್ಗೆ, ಬಟ್ ಕೊಡ್ತಾ ಇಲ್ಲ. ತಮಿಳುನಾಡಲ್ಲಿ ಇಂತಹ ಪರಿಸ್ಥಿತಿ ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಷಣ್ಮುಗಂ ಕೂಡ ಇದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಬಹುಮತ ಸಿಕ್ಕಿದೆ. ಎಲ್ಲಾ ಪಕ್ಷಗಳನ್ನ ಕಂಪೇರ್ ಮಾಡಿದ್ರೆ ವಿಜಯ್ಗೆ ಸಿಕ್ಕಿರುವಂತಹ ಬಹುಮತ. ಹಾಗಾಗಿ ಇಂತಹ ಪರಿಸ್ಥಿತಿ, ಇಂತಹ ಒಂದು ಸಿಚುವೇಶನ್ ಯಾವತ್ತೂ ನೋಡಿಲ್ಲ ತಮಿಳುನಾಡಲ್ಲಿ. ಯಾಕೆ ಗವರ್ನರ್ ಈ ರೀತಿಯಾಗಿ ಮಾಡ್ತಾ ಇರೋದು ಯಾಕೆ? ಇದು ಸರಿಯಲ್ಲ. ನಾವು ಕೂಡ ಒಂದು ಸಭೆ ಮಾಡ್ತಾ ಇದೀವಿ, ನಾವು ಕೂಡ ಚರ್ಚೆ ಮಾಡ್ತಾ ಇದೀವಿ. ಇಫ್ ಇನ್ ಕೇಸ್ ಟಿವಿಕೆ ಪಕ್ಷಕ್ಕೆ ಏನಾದ್ರೂ ಬೆಂಬಲ ಸೂಚಿಸಬೇಕಾ ಇಲ್ವಾ ಅಂತ ಹೇಳಿ ಸಭೆ ಮಾಡಿ ಅದಾದ ನಂತರ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ಷಣ್ಮುಗಂ ಕೊಟ್ಟಿರುವಂತ ಹೇಳಿಕೆ. ಹಾಗಾಗಿ ಒಂದು ಕಡೆ ಷಣ್ಮುಗಂ ಹೇಳಿಕೆ, ಮತ್ತೊಂದು ಕಡೆ ಇಲ್ಲಿ ಎಡಪಕ್ಷಗಳು ಕೂಡ ಬಹುಶಃ ಸಪೋರ್ಟ್ ಮಾಡೋ ರೀತಿಯಾಗಿ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಎಡಪಕ್ಷಗಳು ಏನಾದ್ರೂ ವಿಜಯ್ ಪರವಾಗಿ ಬಹುಮತವನ್ನ ಕೊಡ್ತಾರೆ ಅಂತಂದ್ರೆ, ಇಲ್ಲಿ ಬೆಂಬಲವನ್ನ ಸೂಚಿಸ್ತಾರೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸಿಎಂ ಆಗೋದ್ರಲ್ಲಿ ಮತ್ತೆ ಗವರ್ನರ್ ಕೂಡ ತಡೆಯಕ್ ಸಾಧ್ಯ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತೆ ಹೈಡ್ರಾಮಾ ತಮಿಳುನಾಡಲ್ಲಿ. ಹಾಗಾಗಿ ಈಗ ಷಣ್ಮುಗಂ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲೂ ಒಂದು ರೀತಿಯಾಗಿ ಜನ ಕೂಡ ಇದನ್ನೇ ಯೋಚನೆ ಮಾಡ್ತಿದ್ದಾರೆ. ಸಂವಿಧಾನದ ಪ್ರಕಾರ ಎಲ್ಲ ಪಕ್ಷಗಳನ್ನ ಮೀರಿ ಟಿವಿಕೆ ಪಕ್ಷ ಬಹುಮತ ಬಂದಿದೆ, ಬಟ್ ಏನಕ್ಕೆ ಕೊಡ್ತಾ ಇಲ್ಲ ಅನ್ನುವಂತ ಸಾಧ್ಯತೆ, ಚರ್ಚೆ. ತಮಿಳುನಾಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಚೆನ್ನೈನಲ್ಲಿರುವ ಲೋಕಭವನದ ಬಳಿ ಬಿಗಿ ಭದ್ರತೆ ಇಲ್ಲಿ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಲೋಕಭವನ ಬಳಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ತಮಿಳುನಾಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಗವರ್ನರ್ ಅವರ ನಡೆಯನ್ನ ಖಂಡಿಸಿ. ಹಾಗಾಗಿ ಚೆನ್ನೈನಲ್ಲಿರುವಂತಹ ಲೋಕಭವನದ ಹತ್ರ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈಗಾಗಲೇ ಲೋಕಭವನ ಹತ್ರ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ತಮಿಳುನಾಡು ರಾಜ್ಯಾದ್ಯಂತ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಗವರ್ನರ್ ವಿರುದ್ಧವಾಗಿ ಅಂತಂದ್ರೆ ಗವರ್ನರ್ ನಡೆದುಕೊಳ್ತಾ ಇರುವಂತ ರೀತಿ ಸರಿ ಇಲ್ಲ. ಸಂವಿಧಾನದ ಪ್ರಕಾರ ವಿಜಯ್ಗೆ ಅನುಮತಿ ಕೊಡಬೇಕಿತ್ತು, ಯಾಕೆ ಕೊಟ್ಟಿಲ್ಲ? ಇದೆಲ್ಲವೂ ಕೂಡ ಗವರ್ನರ್ ಎಲ್ಲ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಈಗ ಬಿಜೆಪಿ ನಾಯಕರ ವಿರುದ್ಧವಾಗಿ ಕೊಡ್ತಾ ಇರುವಂತ ಹೇಳಿಕೆ. ಇದೀಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮತ್ತೊಮ್ಮೆ ಇದೀಗ ಚೆನ್ನೈನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಸದ್ಯಕ್ಕೆ ಒಂದು ಪ್ರಶ್ನೆ ಈಗಾಗಲೇ ನಾನು ಕೇಳ್ತಾ ಇದ್ದೆ ನಿಮ್ಗೆ, ಏನು ಅಂತಂದ್ರೆ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿರುವಂತಹ ವಿಜಯ್ ಎಲ್ಲಾ ಪಕ್ಷಗಳನ್ನ ಹಿಂದೆ ಹಾಕಿ ತಾನು ಮುನ್ನುಗ್ತಾರೆ, ಅದರಲ್ಲೂ ಕೂಡ ಹೊಸದಾಗಿ ಒಂದು ಪಕ್ಷವನ್ನ ಕಟ್ಕೊಳ್ತಾರೆ, ಜನರ ಸೇವೆ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಸಂವಿಧಾನದ ಪ್ರಕಾರ ಈಗ ಎಲ್ಲಾ ಪಕ್ಷಗಳಿಗಿಂತ ಮುಂದೆ ಇರುವಂತದ್ದು ಟಿವಿಕೆ ಪಕ್ಷ. ಹಾಗಾಗಿ ಆದ್ರೂ ಕೂಡ ಅವರಿಗೆ ಅನುಮತಿ ಕೊಟ್ಟಿಲ್ಲ ಗವರ್ನರ್. ಯಾಕೆ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ಈಗ ಮುಂದೆ ಏನಾಗ್ಬೋದು?
ರೋಶಿನಿ, ಇದೇ ಒಂದು ಪ್ರಶ್ನೆ ಇಡೀ ತಮಿಳುನಾಡು ಮತ್ತೆ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸಂವಿಧಾನಬದ್ಧವಾಗಿ ಏನು ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಆ ಅವಕಾಶವನ್ನ ಈ ರಾಜ್ಯಪಾಲರು ಮಾಡ್ಕೊಡ್ತಾ ಇಲ್ಲ. ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತಂದ್ರೆ, ಗವರ್ನರ್ ಏನಿದ್ದಾರೆ ಆ ಗವರ್ನರ್ನ ಒಂದು ಅಣತಿಯಂತೆ ಮಾಡ್ತಾ ಇದ್ದಾರೆ. ಗವರ್ನರ್ನ ಅಣತಿಯಂತೆ ಇವರು ಮಾಡ್ತಾ ಇರೋದ್ರಿಂದಾಗಿ ಅವರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಟಿವಿಕೆ ಒಂದು ಸರ್ಕಾರವನ್ನು ರಚನೆ ಮಾಡುವಂತದ್ದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿನ ಅರ್ಲೇಕರ್ ಏನಿದ್ದಾರೆ ಅವರು ಅದೇ ರೀತಿಯ ಒಂದು ಧೋರಣೆಯನ್ನ ತೋರ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಟಿವಿಕೆ ಸರ್ಕಾರ ರಚನೆ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಈಗ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರುವಂತಹ ಎಐಎಡಿಎಂಕೆ ಏನಿದೆ ಅದು ಇಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಗುತ್ತೆ. ಮುಂದೆ ಲೋಕಸಭಾ ಚುನಾವಣೆ ಇದೆ. ಆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಡಿಎಂಕೆ ಈಗ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಆದ್ರೂ ಕೂಡ ಒಂದು ಸಪೋರ್ಟ್ ಮಾಡೋದಾದ್ರೆ ಟಿವಿಕೆ ಮತ್ತೆ ಡಿಎಂಕೆಯ ಕೈ ಮೇಲಾಗುತ್ತೆ. ಆಗ ನಮಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಈಗ ಹೇಗಾದ್ರೂ ಮಾಡಿ ಇದನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಕೇಂದ್ರದಿಂದ ಸೂಚನೆ ಬಂದಿದೆ ಅನ್ನುವಂಥದ್ದನ್ನ ಈಗ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಇದೇ ಆರೋಪ ಮಾಡ್ತಾ ಇದೆ. ವಿಸಿಕೆ ಅವರು ಆರೋಪ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇದೇ ಒಂದು ಆರೋಪವನ್ನ ಸದ್ಯಕ್ಕೀಗ ಮಾಡ್ತಾ ಇರುವಂತದ್ದು. ಕೇಂದ್ರದ ಹಿತಾಸಕ್ತಿಯಿಂದಾಗಿ ಕೇಂದ್ರದ ಸೂಚನೆಯಂತೆ ಈಗ ಇಲ್ಲಿನ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಫ್ಲೋರ್ ಅಲ್ಲಿ ನಿಮ್ಮ ಒಂದು ಬಹುಮತವನ್ನು ಸಾಬೀತು ಮಾಡಿ ಅಂತ ಹೇಳಬಹುದಾಗಿತ್ತು. ಆದ್ರೆ ಆ ಒಂದು ಹೇಳಿಕೆಯನ್ನ ಮಾಡ್ತಾ ಇಲ್ಲ. ನೀವು ಮೊದಲೇನೆ ನಮಗೆ ಮೊದಲೇನೆ ನಿಮ್ಮ ಬೆಂಬಲ ಇರುವಂತ, ನಿಮಗೆ ಬೆಂಬಲ ಸೂಚಿಸಿರುವಂತ ಶಾಸಕರ ಪತ್ರ ಕೊಡಿ ಅಂತ ಹೇಳ್ತಿದ್ದಾರೆ. ಅದನ್ನ ರಾಜಭವನದಲ್ಲಿ ಬಹುಮತವನ್ನ ಸಾಬೀತು ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಕೇಂದ್ರದ ಸೂಚನೆಯಂತೆ ಇಲ್ಲಿನ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಟಿವಿಕೆಯನ್ನ ಯಾಕೆ ಕರಿತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೆ. ಈಗ ಬೇರೆ ಬೇರೆಯ ಪಕ್ಷಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಅವರು ಕರಿತಾ ಇಲ್ಲ ಅನ್ನುವಂಥದ್ದನ್ನ ಈಗ ಎಲ್ಲರೂ ಆರೋಪಿಸ್ತಾ ಇರುವಂತದ್ದು. ಯಾಕೆ ಈ ರೀತಿಯ ಒಂದು ಧೋರಣೆ ಮಾಡ್ತಾ ಇದ್ದಾರೆ? ಕಾನೂನಲ್ಲಿ ಏನ್ ಹೇಳುತ್ತೆ? ಈ ಬೂಟಾ ಸಿಂಗ್ ಪ್ರಕರಣದಲ್ಲಿ ಕೂಡ ಬಿಹಾರಲ್ಲಿ ಬೂಟಾ ಸಿಂಗ್ ರಾಜ್ಯಪಾಲರಾಗಿದ್ದಾಗ ನಡ್ಕೊಂಡಂತ ರೀತಿಯನ್ನ ಸುಪ್ರೀಂ ಕೋರ್ಟ್ ಆ ನಂತರದಲ್ಲಿ ಖಂಡಿಸಿದ್ದು, ಅವರು ರಾಜೀನಾಮೆ ಕೊಡಬೇಕಾಗಿ ಬಂದಿದ್ದು, ಇದೆಲ್ಲವೂ ಕೂಡ ಇಲ್ಲೂ ಅದೇ ರೀತಿಯಲ್ಲಿ ಆಗುತ್ತಾ? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಸರ್ಕಾರವನ್ನ ರಚನೆ ಮಾಡಿ ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕಾಗಿತ್ತು. ಇಲ್ಲ, ಯಾಕೆ ಹಿಂಗ್ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇಂದ್ರದ ಅಮಿತ್ ಶಾ ಮತ್ತೆ ಮೋದಿ ಅವರ ಸೂಚನೆಯಂತೆ ಇಲ್ಲಿನ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಎಐಡಿಎಂಗೆ ಏನಾದ್ರೂ ಇಬ್ಬಾಗ ಆಗೋಗ್ಬಿಟ್ರೆ, ಒಂದು ಭಾಗ ಏನು ಟಿವಿಕೆ ಜೊತೆಗೆ ಮರ್ಜ್ ಆಗ್ಬಿಟ್ರೆ ಇಲ್ಲಿ ಬಿಜೆಪಿಗಾಗ್ಲಿ ಎಐಡಿಎಂಕೆಗಾಗ್ಲಿ ಅಸ್ತಿತ್ವನೇ ಇರೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಚುನಾವಣೆ ನಾವು ಲೋಕಸಭಾ ಚುನಾವಣೆ ಎದುರಿಸಬೇಕಾದಾಗ ನಾವು ಡಿಎಂಕೆ ಜೊತೆಗೆ ಟಿವಿಕೆಯನ್ನು ಎದುರಿಸಬೇಕಾಗುತ್ತೆ. ಆಗ ಎಂಟೈರ್ ತಮಿಳುನಾಡನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತ ಒಂದು ಆಲೋಚನೆಯಿಂದಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ ಮತ್ತೆ ಇಲ್ಲಿನ ಹಲವಾರು ರಾಜಕೀಯ ಪಕ್ಷಗಳು ಆರೋಪಿಸ್ತಾ ಇರುವಂತದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಈಗ ಮುಂದೇನಾಗುತ್ತೆ ಅನ್ನೋದು ಬಹಳ ಕುತೂಹಲ.